ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ. ಅನು ಬ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಸುನಿಮಾ ಮೀಸೆ ತೆಗ್ದ್ಬಿಟ್ಟಿದ್ದಾರೆ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಟ್ಟಿದೆ. ತೆಗಿರಿ ಕೈನ. ಏನಂದ್ರೆ ಶೇವಿಂಗ್ ಮಾಡ್ತಿದ್ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹೋಗ್ಬಿಡ್ತು, ಇನ್ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಫುಲ್ ತೆಗೆದು ಬಿಟ್ಟಿದ್ದೀನಿ. ಹನುಮ ನೋಡಿ ತುಂಬಾನೇ ಫುಲ್ಲು ರೆಡಿ ಆಗ್ಬಿಟ್ಟಿದ್ದಾರೆ. ಇಲ್ಲ, ಆಕ್ಚುಲಿ ನಾನೊಂದು ಸಿಂಪಲ್ ಸ್ಯಾರಿ ಹಾಕೊಂಡಿದ್ದೀನಿ. ಟು ಬಿ ಫ್ರಾಂಕ್ ನಾನು ಹೇಳ್ಬೇಕು, ಇದು ಶಿಫಾನ್ ಮೆಟೀರಿಯಲ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿ, ನೀವು ಈ ರೀತಿ ಇದೆ ಸ್ಯಾರಿ. ಇದು ಔಟರ್ ಲುಕ್. ಸೊ ಈ ಸ್ಯಾರಿ ಫುಲ್ ಪೀಕಾಕ್ ಇದೆ, ನವಿಲ್ ಗರಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನವಿಲ್ ನೋಡೇ ನಾನು ಪರ್ಚೇಸ್ ಮಾಡಿದ್ದು. ಈ ಸೀರೆ ತಗೊಂಡು 3 ವರ್ಷ ಆಯ್ತು, ಇವಾಗ ಉಟ್ಕೋತಾ ಇದ್ದೀನಿ, ಟೈಮ್ ಸಿಕ್ಕಿರ್ಲಿಲ್ಲ ಅಂತ. ಸೊ ಇದು ಬಂದು ಹಿಂದೆ ನಿಮಿಷ ಬ್ಲೌಸ್ ಫುಲ್ ಸಿಂಪಲ್ ಇಟ್ಸಿದೀನಿ, ಯಾವುದೇ ರೀತಿ ಡಿಸೈನ್ ಎಲ್ಲ ಮಾಡಿಸಿಲ್ಲ ನಾನು. ಸೊ ಈಗೇನ್ ನೋಡ್ತಿದ್ದೀರಾ, ಇದು ನನ್ನ ಲುಕ್. ಇವಾಗ ಹೋಮ ಇರೋದ್ರ ಕಾರಣ ನಾನು ಸ್ವಲ್ಪ ಲೈಟ್ ಆಗಿ ಜ್ಯುವೆಲ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಹೆವಿ ಗ್ರ್ಯಾಂಡ್ ಆಗೆಲ್ಲ ರೆಡಿ ಆಗಿಲ್ಲ. ರೇಷ್ಮೆ ಸೀರೆ ಎಲ್ಲ ಬೆಳಗ್ಗೆ ಉಟ್ಕೊಳ್ತೀನಿ. ಸೊ ಬನ್ನಿ. ಸೊ ಈಗ ಮನೆ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇವತ್ತು ಸುನಿಮಾದೇ ಡ್ರೈವಿಂಗು. ಸೊ ಹಾಗಾಗಿ ಜೈ ಅಂತ ಅನ್ನಿಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಎಲ್ಲರೂ ಬೇರೆ ಕಾರಲ್ಲಿ ಹೋದ್ರು, ನಾನು ಸುನಿ ಲಾಸ್ಟಲ್ಲಿ ಓಡ್ತಾ ಇದ್ದೀವಿ. ಮತ್ತು ಅತ್ತೆ ಮತ್ತು ಅಜ್ಜಿನ ಕರ್ಕೊಂಡು ನೋಡಿ ನನ್ನ ಬಿಟ್ಬಿಟ್ಟು ಹೋಗಿ ಅಷ್ಟು ದೂರ ನಿಂತಿದ್ದಾರೆ. ಏನು ಮಾಡೋದು ಇವ್ರನ್ನ. ಸೊ ಈಗ ಆನ್ ದ ವೇ. ಏನು ನೋಡ್ತಿದ್ದೀರಾ, ಇದೇ ಕಮರ್ಷಿಯಲ್ ಬಿಲ್ಡಿಂಗ್, ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಿರೋವಂಥದ್ದು. ಇದ್ರ ಪ್ಲ್ಯಾನ್ ಎಲ್ಲ ಬಂದು ಡ್ಯಾಡಿನೇ ಮಾಡಿರೋವಂಥದ್ದು. A to Z ಎಲ್ಲ ನಿಂತ್ಕೊಂಡು ಡ್ಯಾಡಿನೇ ಕನ್ಸ್ಟ್ರಕ್ಷನ್ ಮಾಡಿಸಿದ್ದಾರೆ. ಸೊ ನನ್ನ ತಂಗಿ ಇವ್ರು ಬಂದು ಕುಳಪಾರು ಅಂತ ಹೇಳಿ ನಮ್ಮ ಆತ್ಮೀಯರು ಪ್ಲಸ್ ಅತ್ತೆಯ ಅಳಿಯ ಅಂತಲೇ ಹೇಳ್ಬೋದು. ತುಂಬ ನಮ್ಮ ಯಜಮಾನರು ಅಂದರೆ ತುಂಬ ಪ್ರೀತಿ, ತುಂಬ ಗೌರವ ಅವ್ರಿಗೆ. ಸೊ ಇದು ನಿಯರ್ಲಿ ಒಂದು 9 ತಿಂಗಳು ತೊಗೊಂಡ್ರು ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಮೇಡಮ್, ಯಾಕೆ ಮೇಡಮ್ ನಿಮ್ಮ ರಿಲೇಟಿವ್ಸ್ನೆಲ್ಲ ಹೇಳ್ತಿದ್ದೀರಾ ಅಂತ ಅಂದರೆ, ನಮ್ಮ ರಿಲೇಟಿವ್ಸಲ್ಲಿ ಹೇಗೆ ಅಂದರೆ, ನಮ್ಮ ನೆಂಟರಲ್ಲಿ ಬಂದರೆ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾರೆ. ತಿನ್ಬಿಟ್ಟು ಊಟ ಮಾಡಿಬಿಟ್ಟು ಬಾಕ್ಸ್ಗೂ ಹಾಕಿಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಎಲ್ಲರಿಗೂ ಸಪ್ಲೈ ಕಳಿಸಿ ತೊಳೆದು ಬೆಳಗಿ ನೀಟಾಗಿ ಒರೆಸಿ ಅದರದ್ರ ಜಾಗಕ್ಕೂ ಇಟ್ಟೋಗ್ಬಿಡ್ತಾರೆ. ಸೊ ಹಾಗಾಗಿ ನನಗೆ ನಮ್ಮ ರಿಲೇಟಿವ್ಸ್ ಬಗ್ಗೆ ತುಂಬ ಗೌರವ ಇದೆ. ನೀವು ನೋಡ್ತಾ ಇರ್ಬೋದು, ಸಚ್ಚಿ ಮತ್ತು ನನ್ನ ತಂಗಿ ಮಗ ಇಬ್ಬರು ಕಿತ್ತಾಡ್ತಾ ಇದ್ದಾರೆ, ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಮತ್ತು ಕುಳಪಾರ್ ಇಬ್ಬರೂ ಏನೋ ಡೀಪ್ ಡಿಸ್ಕಷನ್ ನಡೆಸ್ತಿದ್ದಾರೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಯಜಮಾನರು ನನ್ನ ಮಗ ಹಸು ಫಾರಮ್ ಇಡ್ತೀನಿ ಅಂತ ಪ್ಲ್ಯಾನಲ್ಲಿದ್ದಾರೆ. ಸೊ ನೋಡೋಣ. ನೋಡಿ, ನೆಕ್ಸ್ಟು ನನ್ನ ಮಗಳು ಬರ್ತಾಳೆ, ಕೇಳಿ ಅವಳ ಮಾತುಗಳನ್ನ ಹೇಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನುಸ್ವಯಂkalike. ಇದು ನಮ್ಮ ಮಮ್ಮಿನ ಡೈಲಾಗು. ಇದು ಅಪ್ಪಂದೇನೋ ಬ್ಯಾಚುಲರ್ ಸ್ಟಡಿಗಳಿಗೆ ಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡೋದು ಅಷ್ಟೇ. ಆನಂತರ ಬಿಳಿ ಸಾಸಿವೆನ ತೊಗೊಂಬಂದು ಮನೆ ಪೂರ ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ನಡೆದಿರುತ್ತೋ ಅಲ್ಲೆಲ್ಲ ಬಿಳಿ ಸಾಸಿವೆ ಹಾಕ್ಸ್ತಾರೆ. ನೆಕ್ಸ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸುನಿಮಾ ಕೊಡ್ತಾರೆ, ಬನ್ನಿ. ಶ್ರೀ ಗಣಪತಿಗೆ ಮೊದಲನೇ ಪೂಜೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಅವರು ಆರಂಭನೆ ಮಾಡ್ತಾರೆ. ಇಲ್ಲಿ ಏನು ದೇವತೆಗಳನ್ನು ಆಹ್ವಾನ ಮಾಡೋದಿರಲಿ, ಅಥವಾ ವಾಸ್ತುದೇವನನ್ನು ಪೂಜೆ ಮಾಡೋದಿರಲಿ, ನವಗ್ರಹಗಳನ್ನು ಪೂಜೆ ಮಾಡೋದಿರಲಿ, ಅಸುರ ಏನು ಅಸುರನನ್ನು ಪೂಜೆ ಮಾಡೋದು, ಹಾಗೆ ಏನು ಕೃಷ್ಣನ ಶಂಖ ಅಥವಾ ವಿಷ್ಣುವಿನ ಶಂಖ, ಅದರ ಜೊತೆಗೆ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಕೂಡ ಇಲ್ಲಿ ಬಿಡಿಸಿ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲನೂ ಕೂಡ ಒಂದು ದೇವಸ್ಥಾನ ಇರ್ಬೋದು, ಅಥವಾ ಒಂದು ಮನೆ ಇರಬಹುದು, ಒಂದು ಬಿಲ್ಡಿಂಗ್ ಇರ್ಬೋದು, ಅದರ ಒಂದು ಓಪನಿಂಗ್ ಸೆರೆಮನಿಯಲ್ಲಿ ಇದನ್ನು ಮಾಡೋದು ಅತ್ಯಗತ್ಯವಾಗಿರುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ಹೋಮ ಸುಡಿಸೋದು ಅತ್ಯವಶ್ಯಕ. ಯಾಕೆಂದರೆ ಆ ಹೋಮ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ ದೇವ್ರಿಗೆ ಸಂಬಂಧಪಟ್ಟಾಗ ಹೋಮ ಸುಡಿಸ್ತಾರೆ ಅಂತ. ಆದರೆ ಆ ಹೋಮಕ್ಕೆ ಅರ್ಪಿಸಲಾದಂಥ ಸಾಕಷ್ಟು ವಸ್ತುಗಳ ಹೊಗೆಯನ್ನು ಕುಡಿಯೋದ್ರಿಂದ ಕೂಡ ಸಾಕಷ್ಟು ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು ಅಂತ ಸಾಕಷ್ಟು ಕಡೆ ಹೇಳಲಾಗುತ್ತೆ. ಎಷ್ಟು ಹೊಗೆ ಬರುತ್ತೆ ಅಷ್ಟು ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕಾಣ್ತಾ ಇದೆ ಅವರವರ ಮನೆ ದೇವತೆಗಳ ಜೊತೆಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮಧ್ಯಭಾಗದಲ್ಲಿರೋದು ಏನು ನವಗ್ರಹಗಳನ್ನು ಪೂಜೆ ಮಾಡಿದ್ದಾರೆ. ಆ ಕಡೆ ಬಂದ್ಬಿಟ್ಟು ಅಸುರ ರಾಕ್ಷಸ ಏನು ವಾಸ್ತುವಿನ ಪೂಜೆ ಮಾಡಿದ್ದಾರೆ. ಇಲ್ಲಿ ಪ್ರಥಮ ಪೂಜಿತ ಗಣಪನನ್ನು ಪೂಜೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ವಿಷ್ಣುವಿನ ಶಂಖ ಇದು. ಹಾಗೆ ಇದು ವಾಸ್ತು ದೋಷ ನಿವಾರಣೆಯಲ್ಲಿ ಪ್ರಮುಖವಾದದ್ದು. ಇಲ್ಲಿ ಮಧ್ಯದಲ್ಲಿ ಸುದರ್ಶನ ಚಕ್ರವನ್ನು ಬಿಡಿಸಿದ್ದಾರೆ, ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ. ಸುತ್ತಲೂ ಕೂಡ ಏನು ದೀಪಗಳನ್ನು ಇಟ್ಟು ಅಲಂಕಾರ ಮಾಡಿದ್ದಾರೆ. ಪೂಜೆಗೆ
ಪುಣ್ಯಾದಿಗಳನ್ನು ಮಾಡ್ತಾ ಇದ್ದಾರೆ, ಅರ್ಪಣೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಕೊನೆಯದಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಎಲ್ಲವನ್ನು ಅರ್ಪಿಸಿ ದೇವರೇ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಸಾಕಷ್ಟು ಹೊಗೆ ಇಲ್ಲಿ ಬರ್ತಾ ಇದೆ. ಎಷ್ಟು ಹೊಗೆ ಬರುತ್ತೆ ಅಷ್ಟು ಪುಣ್ಯ ಅಂತ ಹೇಳ್ತಾರೆ. ಕೊನೆಯದಾಗಿ ಎಲ್ಲ ಪೂಜೆ ನಡೆದ ನಂತರ ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಅನಂತರ ಊಟಕ್ಕೆ ಬಡಿಸಲಾಗುತ್ತೆ. ಓಕೆ, ಈಗ ನಾನು ಹೇಳ್ತೀನಿ. 3ನೇ ಫ್ಲೋರಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸೊ ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ಕೇಟ್ರಿಂಗ್ ವಹಿಸ್ಬಿಟ್ಟಿದ್ರು ಡ್ಯಾಡಿ. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಕಡಿಮೆ ಆಯಿತು. ಪ್ರತಿ ಸತಿ ಏನಾಗುತ್ತಪ್ಪ ಅಂದರೆ ನಾವೇ ನಿಂತ್ಕೊಂಡು ಜವಾಬ್ದಾರಿಯಿಂದ, ನಮ್ಮನೇಲಿ ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ಕ್ಲೀನ್ ಮಾಡಬೇಕು, ಆ ಥರ ಪ್ರಿನ್ಸಿಪಲ್ ನಮ್ಮ ಮಮ್ಮಿ ಡ್ಯಾಡಿದು. ಸೊ ಹಾಗಾಗಿ ಈ ಸತಿ ಕೇಟ್ರಿಂಗ್ ವಹಿಸ್ಬಿಟ್ಟಿದ್ವಿ. ತುಂಬ ರಿಸ್ಕ್ ತೊಗೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಫಸ್ಟ್ ಊಟ ನನ್ನ ಮಗಂದೇಪ್ಪ ನೋಡಿ ಬ್ಯಾಟಿಂಗ್ ಬಾರಿಸ್ತಾ ಇದ್ದಾರೆ. ನಾವು ಒಂದು 11:30-12 ಗಂಟೆಲಿ ಈಚೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಶೋಸ್ ನಡೆಸೋರು ಇವರಪ್ಪ ನಮ್ಮ ಫ್ಯಾಮಿಲಿಲಿ. ನನ್ನ ಸಖತ್ ಇಮಿಟೇಟ್ ಮಾಡ್ತಾರೆ ಇವರು. ಮೋಲಿ ಗುಡ್ ಗರ್ಲ್ ನೋಡಿ. ನೀವೇನು ನೋಡ್ತಿದ್ದೀರಾ, ನಮ್ಮ ಅಣ್ಣ ನಮ್ಮತ್ತಿಗೆ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಗಾನಶ್ರೀ ಅಂತ, ಅವಳ ಹೆಸರಲ್ಲೇ ಕೂಡ ಈ ಬಿಲ್ಡಿಂಗ್ ಕೂಡ ಇರೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮೇಲ್ಗಡೆ ಹೋಮ ಎಲ್ಲ ಆದ ನಂತರ ಫೈನಲಿ ಕರ್ಪೂರ ಹಚ್ಚಲಿಕ್ಕೆ ಹೇಳಿದ್ರು. ಮನೆ ಮಗಳು ಹಚ್ಚಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ದೊಡ್ಡ ಮಗಳಾಗಿರೋದ್ರಿಂದ ನಾನೇ ಕರ್ಪೂರನ ಹಚ್ಚಿ ಪೂಜೆ ಶುರು ಮಾಡಿದೆ. ಸೊ ಈಗ ಎಲ್ಲ ಪೂಜೆ ಮುಕ್ತಾಯ ಆಗ್ತಾ ಇದೆ. ನಮ್ಮಲ್ಲಿ ನಮ್ಮ ಅಣ್ಣನಿಗೆ ಎಷ್ಟು ಪ್ರೀತಿ ಅಂದರೆ ನಮ್ಗಳ ಕಂಡ್ರೆ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ. ಏನೋ ಅಂತ ಗೊತ್ತಿಲ್ಲ, ಅಣ್ಣ ದೊಡ್ಡಪ್ಪನ ಮಗ ಆದ್ರೂ ನಾವು ಅಂದರೆ ತುಂಬ ಪ್ರಾಣ ಬಿಡ್ತಾನೆ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ನಮ್ಗೆ ಅಣ್ಣ ಇಲ್ಲ ಅನ್ನೋ ಕೊರತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಚಿಕ್ಕ ಹುಡುಗನಿಂದ ನಮ್ಮನ್ನು ಸಾಕಿರೋ ಅಂಥವನು ನಮ್ಮಣ್ಣ. ಯಾಕಂದರೆ ಅವನು ಮಮ್ಮಿ ಜೊತೆ ಮದುವೆ ಮಾಡ್ಕೊಂಡು ಬಂದಾಗ ಮಮ್ಮಿ ಜೊತೆನೇ ಬಂದುಬಿಟ್ಟಿದ್ದಂತೆ ಅಣ್ಣ. ಹಂಗಾಗಿ ಮಮ್ಮಿ ಜೊತೆನೇ ಬೆಳೆದು ಮಮ್ಮಿ ಬುದ್ಧಿನೇ ಕಲ್ತಿದ್ದಾನೆ ಈಗಲೂ ಕೂಡ. ಸೊ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರನ್ನೇ ಅಷ್ಟು ಬೌಣಿಸೋದೇ ಆಗಲಿ, ಎಲ್ಲರನ್ನೂ ರೆಸ್ಪೆಕ್ಟಿಂದ ನೋಡೋದೇ ಆಗಲಿ, ಈವನ್ ನಮ್ಮ ತಂದೆ ತಾಯಿನೇ ಅವ್ರಿಗೆ ಮೇನ್ ಫಸ್ಟ್ ಯಾವಾಗಲೂ ಅಷ್ಟೇ. ಅವ್ನು ತುಂಬ ರೆಸ್ಪೆಕ್ಟ್ ಕೊಡೋದು ಅಂದರೆ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟು ಈ ರೆಸ್ಪೆಕ್ಟ್ ಕೊಡ್ತಾನೆ. ನಮಗೇನೇ ಕಷ್ಟ ಅಂದ್ರೂ, ಎಂಥದೇ ಸಿಚುವೇಷನಲ್ಲಿದ್ದೀನಿ ಅಂತ ಅಂದ್ರೂ ಬಂದು ನಿಂತ್ಕೊಳ್ಳೋಂಥವನೇ ನಮ್ಮಣ್ಣ. ಸೊ ಇವ್ರು ಯಾರು ನೋಡ್ತಿದ್ದೀರಾ, ಇವ್ರು ಬಂದು ನಮ್ಮ ದೊಡ್ಡಪ್ಪ. ಸೊ ಬನ್ನಿ ಈಗ ಹಾಗೆ ಈ ಬೆಸ್ಟ್ ಆಫ್ 2018 ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡೋಣ ಅಂತೇಳಿ. ಈ ವರ್ಷದಲ್ಲಿ ಅಂದ್ರೆ 2018 ನನಗೆ ಇಷ್ಟವಾದಂತಹ ಕೆಲವೊಂದು ಪ್ರಾಡಕ್ಟ್ಸ್, ನನಗೆ ಮನಸ್ಸಿಗೆ ತುಂಬಾ ಇಷ್ಟವಾದಂತದ್ದು, ನಾನು ಯೂಸ್ ಮಾಡಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್ ನನಗೆ ತೋರಿಸೋಣ ಅಂತಿದ್ದೀನಿ. ಯಾವ್ದಾವ್ದು ಪ್ರಾಡಕ್ಟ್ಸ್ ಅಪ್ಪ ಅಂತಂದ್ರೆ, ಈ ಥೀಮ್ ಏನಿದೆ ಇದು ಬೆಸ್ಟ್ ಆಫ್ 2018 ಅಂತಾನೆ ಹೇಳ್ತಾರೆ ಈ ಥೀಮ್ನ. ಸೊ ಬನ್ನಿ, ಮೊದಲನೇದಾಗಿ ನಾನು ಶಾಂಪೂ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಈ ವರ್ಷದಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರುವಂತ ಶಾಂಪೂ ಬಂದು ವಾವ್ ಆಪಲ್ ಸಿಡ್ರಲ್ ವಿನಿಗರ್ ಶಾಂಪೂ. ಇದು ಬಂದು MRP ಬಂದು 499 ರೂಪೀಸ್ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಡ್ಯಾಂಡ್ರಫ್ ಅಂದ್ರೆ ತಲೆ ಹೊಟ್ಟಿನ ಸಮಸ್ಯೆ ಇದೆ ಅಂತ ಅನ್ನೋರ್ಗೆ ಸ್ವಲ್ಪ ಶಾಂಪೂಗೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ನೀವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ, ಯಾವುದೇ ಶಾಂಪೂ. ಸೊ ಇದಕ್ಕೆ ಈ ವರ್ಷದಲ್ಲಿ ನನಗೆ ಇದು ಇಷ್ಟವಾದಂತಹ ಪ್ರಾಡಕ್ಟ್. ಆನಂತರ ಬಾಡಿ ಲೋಷನ್ ಅಲ್ಲಿ ನನಗೆ ತುಂಬಾನೇ ಇಷ್ಟವಾದಂತಹ ಬಾಡಿ ಲೋಷನ್ ಬಂದು VLCC ಆಲ್ಮಂಡ್ ಹನಿ ಡೀಪ್ ನರಿಶಿಂಗ್ ಅಂಡ್ ಸ್ಕಿನ್ ಬ್ರೈಟ್ನಿಂಗ್ ಬಾಡಿ ಲೋಷನ್. ಇದು ಬೈ 1 get 1 ಫ್ರೀ ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. 350 ml ಇದೆ, ನೋಡ್ತಾ ಇರ್ಬೋದು. ನನಗೆ 50% ಆಫರ್ ಅಲ್ಲಿ ಸಿಕ್ತು. ಬೈ 1 get 1 ಫ್ರೀ 275 ರೂಪೀಸ್ಗೆ 2 ಪ್ರಾಡಕ್ಟ್ ನನಗೆ ಸಿಕ್ತು. ಇದು ತುಂಬಾ ಚೀಪ್ ಅಂತ ಅನ್ನಿಸ್ತು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸ್ನಾನ ಮಾಡಿ ಬಂದ ತಕ್ಷಣ ಇದನ್ನ ನಾರ್ಮಲ್ ಬೇಸಿಸ್ಗೆ ಯೂಸ್ ಮಾಡ್ಕೊಳ್ಳಿ. ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿದೆ. ಈ ಚಳಿಗಾಲಕ್ಕಂತೂ ಇದು 7 ಮಾಡಿಸಿದ ಬಾಡಿ ಲೋಷನ್. ಆನಂತರ ಬಂದು ಮುಖಕ್ಕೆ ಹೋಗೋಣ. ಮುಖದಲ್ಲಿ ನಮಗೆ ಮೇಕಪ್ ಮಾಡೋ ಮುಂಚೆ ಬೇಕಾಗಿರುವಂತದ್ದು ಮೇನ್ ಥಿಂಗ್ ಪ್ರೈಮರ್ ಅಲ್ಲಿ ನನಗೆ ಈ ವರ್ಷ ಇಷ್ಟವಾದಂತಹ ಪ್ರೈಮರ್ ಅಂತ ಅಂದ್ರೆ ಕಲರ್ ಬಾರ್ದು. ಆನಂತರ ಬಂದು ಸ್ಟೇಕ್ ವ್ಯಾಕಿ ಪ್ರೈಮರ್. ಇದೆರಡೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಟೇಕ್ ವ್ಯಾಕಿ ಬಂದು 449 ರೂಪೀಸ್. ಇದು ಆಫರ್ ಅಲ್ಲಿ ಸಿಕ್ಕಿತ್ತು ನನಗೆ 50% ಆಫರ್ ಅಲ್ಲಿ. ನನಗೆ 212, 213 ಅಥವಾ 220 ರೂಪಾಯಿ ಅಂತ ಅನ್ಕೊಳ್ಳಿ. ಬಟ್ ಇದು ಬಂದು ಕಲರ್ ಬಾರ್ದು ಬಂದು 850. ಇದಂತೂ ತುಂಬಾನೇ ಚೆನ್ನಾಗಿದೆ. ಕಡಿಮೆ ಬಡ್ಜೆಟ್ ಅಲ್ಲಿ ಇದಕ್ಕೆ ಹೋಗ್ಬೋದು. ಹೈಯರ್ ಹ್ಯಾಂಡ್ ಬೇಕು ಅಂತಂದ್ರೆ ಇದಕ್ಕೆ ಹೋಗ್ಬೋದು. ಆನಂತರ ಫೌಂಡೇಶನ್ ಹೋಗೋದಾದ್ರೆ, ಫೌಂಡೇಶನ್ ನನಗೆ ಈ ವರ್ಷ ತುಂಬಾ ಇಷ್ಟವಾಗಿರುವಂತ ಫೌಂಡೇಶನ್ ಬಂದು ಫೇಸಸ್ದು, ಶುಗರ್ದು. ಮತ್ತೆ ನಿಮ್ಗೆ ತುಂಬಾ ಹೈಯರ್ ಹ್ಯಾಂಡ್ ಬೇಕು, ಸ್ವಲ್ಪ ಜಾಸ್ತಿ ಬಡ್ಜೆಟ್ ಚೆನ್ನಾಗಿರೋದು ಮೇಡಮ್, ಕ್ವಾಲಿಟಿ ಬೇಕು ಅಂತಂದ್ರೆ ಶುಗರ್ಗೆ ಹೋಗಿ. ಈ ಶುಗರ್ ಬಂದು ನಂದು 03
ಶೇಡು ನನ್ನ ಶೇಡ್ ಆಗಿದೆ, ನೀವು 03 ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಈ ಸ್ಟಿಕ್ ಇದೆ, ಇಷ್ಟೇ ಉಳಿಸಿರೋದು, ನಾನು ಫುಲ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಬೆನಿಫಿಟ್ ಅಂತ ಅಂದ್ರೆ ಹಿಂದೆ ಇದ್ ಕೊಟ್ಟಿದ್ದಾರೆ ಬ್ರಷ್, ಇದು ತುಂಬಾನೇ ಚೆನ್ನಾಗಿದೆ. ಲೈಕ್ ಈ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಆಗಿ ಫೌಂಡೇಶನ್ ನ ಇದರಲ್ಲಿ ಅಪ್ಲೈ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟವಾದಂತದ್ದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲಿ ಯಾವ್ದಿದೆ ಮೇಡಮ್ ಅಂತ ಅಂದ್ರೆ ಸ್ಟೇಕ್ ವ್ಯಾಕಿ ಅವ್ರದ್ದು ಲಿಕ್ವಿಡ್ ಫೌಂಡೇಶನ್. ಇದು ಬಂದು ಎನ್ರಿಚ್ಡ್ ವಿತ್ ವಿಟಮಿನ್ ಇ. ಇದು MRP ಬಂದು 165 ರೂಪಾಯಿ ಇದೆ. ನಂತರ ಇನ್ನೂ ಸ್ವಲ್ಪ ಕಡಿಮೆ ರೇಂಜ್ ಅಲ್ಲಿ ಬೇಕು ಮೇಡಮ್ ಅಂತ ಅಂದ್ರೆ 105 ರೂಪಾಯಿಗೆ ಸಿಗುತ್ತೆ. ಸೊ ಫೌಂಡೇಶನ್ ಬಂದು ಈ ರೀತಿ ಇದೆ, ನೋಡ್ತಾ ಇರ್ಬೋದು ನೀವು. ನಾನು ತುಂಬಾನೇ ಇಷ್ಟ ಪಡುವಂತ ಫೌಂಡೇಶನ್ ಇದು, ತುಂಬಾ ಡೈಲಿ ಯೂಸ್ಗಂದು ಇದು 7 ಮಾಡಿಸಿದಂತಹ ಫೌಂಡೇಶನ್. ನನ್ನ ಪ್ರಕಾರ ನನಗೆ ಈ ವರ್ಷದಲ್ಲಿ ಈ 3 ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು. ಹೈಯರ್ ಅಂಡ್ ಅಲ್ಲಿ ಇದು, ಮೀಡಿಯಂ ರೇಂಜ್ ಅಲ್ಲಿ ಸ್ಟೇಕ್ ವ್ಯಾಕಿ, ಇನ್ನು ಕಡಿಮೆ ರೇಂಜ್ ಅಲ್ಲಿ NYB. ಆನಂತರ ಸ್ನೇಹಿತರೆ ಕಾಂಪ್ಯಾಕ್ಟ್ ಅಲ್ಲಿ ನನಗೆ ಇದು NYB ನ್ಯೂಯಾರ್ಕ್ ತುಂಬಾನೇ ಇಷ್ಟ. ನಾನು ತುಂಬಾ ದಿನಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ ಶೇಡ್ ಬಂದು ಪರ್ಲ್ ತೆಗೆದುಕೊಂಡಿದ್ದೀನಿ. ಇದು ನಿಮ್ಗೆ 145ರಿಂದ 180 ರೂಪಾಯಿಗೆ ಸಿಗುತ್ತೆ. ಸೊ ನಾನು ಯೂಶಲಿ ಈ ಬಫ್ ನ ಯೂಸ್ ಮಾಡೋದಿಲ್ಲ, ಬೇರೆ ಸ್ಪಾಂಜ್ ಬರುತ್ತಲ್ಲ ಅದರಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇದು ಕೂಡ ನನಗೆ ಇಷ್ಟವಾದಂತಹ ಪ್ರಾಡಕ್ಟ್. ಆನಂತರ ಸ್ನೇಹಿತರೆ ಐ ಶ್ಯಾಡೋ ನಲ್ಲಿ ಹೇಳ್ಬೇಕು ಅಂದ್ರೆ ರೆವ್ಲಾನ್ದು ನನಗಿದು ಫೇವ್ರೆಟ್ ಪ್ಯಾಲೆಟ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಇದ್ರ MRP ಬಂದು 850 ರೂಪಾಯಿ. ನಿಮ್ಗೆ ಏನಾದ್ರೂ ಇನ್ ಕೇಸ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನನ್ನ ಲಿಂಕ್ ಮೇಲೆ ಹೋಗಿ ಪರ್ಚೇಸ್ ಮಾಡಿದ್ರೆ ಅಥವಾ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 25% ಎಲ್ಲಾ ಪ್ರಾಡಕ್ಟ್ 25% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕಲರ್ಸ್ ಯಾವ ರೀತಿ ಇದೆ ಅಂತ. ನನಗದು ತುಂಬಾ ಅಂದ್ರೆ ತುಂಬಾನೇ ಇಷ್ಟವಾದಂತಹ ಪ್ರಾಡಕ್ಟ್ ಇದು. ನಿಮ್ಗೆ ಹೈಲೈಟರ್ ಆಗಿ ಈ ಕಲರ್ ಯೂಸ್ ಮಾಡಬಹುದು. ಪಿಂಕ್ ಕಲರ್ ಬಂದು ಚೀಕ್ಸ್ ಅಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಇದು ಬಂದು ಬ್ರಾನ್ಸರ್ ಆಗಿ ಚೀಕ್ಸ್ ಕೆಳಗಡೆ ಒಂದು ಫೇಸ್ ಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡ್ಲಿಕ್ಕೆ ಇದನ್ನ ಯೂಸ್ ಮಾಡಬಹುದು. ಇದು ಟ್ರಾವೆಲ್ ಫ್ರೆಂಡ್ಲಿ. ಇದನ್ನ ಎಲ್ಲಾನು ಸೇರಿಸಿ ಒಂದೇ ಪ್ಯಾಕ್ ಅಲ್ಲಿ ಇದೆ. ಮತ್ತೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಇವತ್ತು ನಂದು 5ನೇ ಪ್ರಾಡಕ್ಟ್ ಯಾವುದು ಅಂತ ನೀವು ಹೇಳ್ಬೇಕು. ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಲಿಪ್ಸ್ಟಿಕ್ ಅಲ್ಲಿ ನನಗಿಷ್ಟವಾದದ್ದು ಅಂತ ಅಂದ್ರೆ ಲ್ಯಾಕ್ಮೆ ಅಬ್ಸಲ್ಯೂಟ್ ಮ್ಯಾಟ್ ಮತ್ತೆ ಐ ಆಮ್ಸ್ಟರ್ಡ್ಯಾಮ್. ಇದು ಬಂದು ಕಿಂಗ್ಸ್ ಬ್ಲಡ್ ಅಂತ ಹೇಳಿ ಈ ರೀತಿ ಡಾರ್ಕ್ ಕಲರ್, ತುಂಬಾ ಅಂದ್ರೆ ತುಂಬಾನೇ ಇಷ್ಟವಾದಂತಹ ಕಲರ್ ನನಗೆ. ಎಸ್ಪೆಷಲಿ ತುಂಬಾ ಫೇರ್ ಆಗಿರೋರಿಗೆ ಈ ಕಲರ್ ತುಂಬಾನೇ ಮಾಡಿಸಿದಂತದ್ದು. ಆ ನಂತರ ಲ್ಯಾಕ್ಮೆ ಅಬ್ಸಲ್ಯೂಟ್ ಅಲ್ಲಿ ಈ ಕಲರ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ನಂತರ ಐಲೈನರ್ ಅಲ್ಲಿ ಹೇಳಲೇಬೇಕು, ಫಸ್ಟ್ ಅಂಡ್ ಬೆಸ್ಟ್ ಅಂತ ಅಂದ್ರೆ ಈ ಲ್ಯಾಕ್ಮಿ ನಿಮ್ಗೆ 105 ರೂಪಾಯಿಗೆಲ್ಲ ಸಿಕ್ಬಿಡತ್ತೆ. ಬಟ್ ಇದನ್ನ ಆರಾಮಾಗಿ ನೀವು 2 ವರ್ಷಗಳ ಕಾಲ ಧಾರಾಳವಾಗಿ ಯೂಸ್ ಮಾಡಬಹುದು. ನೀವು ಯೂಸ್ ಮಾಡಿ ಬೇಜಾರಾಗಬೇಕು, ಇದು ಖಾಲಿ ಆಗೋದಿಲ್ಲ, ಅಷ್ಟು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಆ ನಂತರ ಇನ್ನೂ ಸ್ವಲ್ಪ ಹೈಯರ್ ಹ್ಯಾಂಡ್ ಬೇಕು ಅಂತಂದ್ರೆ ಕಲರ್ ಬಾರ್ ಅಲ್ಲಿ ಇದೆ. ಇದು ವಾಟರ್ ಪ್ರೂಫ್ ಐಲೈನರ್. ಅದಕ್ಕಿಂತ ಇನ್ನೂ ಸ್ವಲ್ಪ ಚೀಪ್ ಆಗಿರೋದು ಬೇಕು ಅಂತಂದ್ರೆ ಸ್ಟೇಕ್ ವ್ಯಾಕಿ. ಇದರಲ್ಲಿ ನನಗೆ ಇದ್ರ ಸ್ಮೆಲ್ ಆಕ್ಚುಲಿ ನಂಗೆ ಇಷ್ಟ ಆಗೋದಿಲ್ಲ, ಬಟ್ ಇದ್ರ ನಿಬ್ ಏನಿದೆ ಇದು ತುಂಬಾನೇ ಇಷ್ಟ. ಎಸ್ಪೆಷಲಿ ಗೋಲ್ಡ್ ಕಲರ್ ಐಲೈನರ್ ಅಥವಾ ಐ ಶ್ಯಾಡೋ ಐ ಲುಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ಈ ವರ್ಷದಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಈ 3 ಪ್ರಾಡಕ್ಟ್. ಆನಂತರ ಕಲರ್ ಬಾರ್ ಅಲ್ಲಿ ನನಗೆ ಈ ಮಸ್ಕರ ಇಷ್ಟ, ಯಾಕಂದ್ರೆ ಇದರಲ್ಲಿ 2 ಇದೆ. ಒಂದು ಲೆಂತ್ ಮಸ್ಕಾರ, ಇನ್ನೊಂದು ವಾಲ್ಯೂಮ್ ಮಸ್ಕಾರ. ವಾಲ್ಯೂಮ್ ಅಂತ ಅಂದ್ರೆ ಸ್ವಲ್ಪ ರೆಪ್ಪೆನೆ ಸ್ವಲ್ಪ ಡಬಲ್ ಆಗಿ ಕಾಣಿಸೋ ಆ ರೀತಿ ಮಾಡುತ್ತೆ ವಾಲ್ಯೂಮ್ ಮಸ್ಕಾರ. ಇನ್ನೊಂದು ಬಂದು ಲೆಂತ್ ಮಸ್ಕಾರ ಅಂದ್ರೆ ನಿಮ್ಮ ಐ ಲ್ಯಾಶಸ್ ನ ಉದ್ದ ಕಾಣೋ ರೀತಿ ಮಾಡುತ್ತೆ. ಸೊ ಇದು ಕೂಡ 2 in 1 ಇರೋದ್ರಿಂದ ನನ್ಗೆ ಇಷ್ಟ. ಇದು ನೇಲ್ ಪಾಲಿಶ್ ನಲ್ಲಿ ಸ್ನೇಹಿತರೆ ನನಗೆ ಪರ್ಪಲ್ ಅವ್ರದ್ದು ಈ ಶೇಡ್ ನೇಲ್ ಪಾಲಿಶ್ ತುಂಬಾನೇ ಇಷ್ಟ. ಇದು ಪ್ರಾಡಕ್ಟ್ ಬಂದು ಬ್ರ್ಯಾಂಡ್ ಕೂಡ ಪರ್ಪಲ್ ಅಂತಾನೆ ಇದೆ. ಇದು ಓನ್ ಮ್ಯಾನುಫ್ಯಾಕ್ಚರ್ ಅವ್ರದ್ದು. ಈವನ್ ನೀವು ನೋಡಬಹುದು ಗೃಹ ಪ್ರವೇಶಕ್ಕೆ ಕೂಡ ನಾನು ಅದೇ ಕಲರ್ ಹಾಕೊಂಡಿದ್ದೆ. ಇದು ನನಗೆ ಇಷ್ಟವಾದಂತಹ ಪ್ರಾಡಕ್ಟ್. ಆನಂತರ ಒಂದು ಸಿಂಪಲ್ ಆಗಿ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೆ, ಅದನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ. ಸೊ ಈಗ ನೀವೆಲ್ಲ ನೋಡ್ತಾ ಇರ್ಬೋದು, ನಾನು ಸುನಿ ಎಲ್ಲ ರೆಡಿ ಆಗಿದ್ದೀವಿ. ಎಸ್ ಹೀರೋ ಬಿಡಪ್ಪ, ಎವರ್ ಗ್ರೀನ್ ಹೀರೋ, ನಮ್ದೆಲ್ಲ ಆರ್ಟಿಫಿಷಿಯಲ್. ಹೌದು ಸರಿ ಹೋಗೋಣ. ಈಗ ಇದೇನು ನೋಡ್ತಿದ್ದೀರಾ ಇದೇ ನಮ್ಮ ತಂದೆ ಮನೆ. ಸೊ ಇದು ಔಟರ್ ಲುಕ್ಕು. ಇದೇನು ನೋಡ್ತಿದ್ದೀರಾ ಇದು ಬಾಲ್ಕನಿ, ಇದು ನನ್ನ ಬೆಡ್ರೂಮ್ದು. ಸೊ ಇದು ಅಪ್ಪನ ಮನೆ. ಸೊ ಈಗ ರೆಡಿಯಾಗಿ ನೀಟಾಗಿ ಅಣ್ಣನ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಡ್ರೈವ್ ಮಾಡ್ತಾ ಇದ್ದೀರಿ. ಸೊ ನಂದೇ ಲೇಟ್ ಆಗಿದ್ದು ಇವತ್ತು. ಆಕ್ಚುಲಿ ನಾನು ತುಂಬಾ ಲೇಟ್ ಆಯ್ತು. ಎಲ್ಲರಿಗೂ ಡ್ರೆಸ್ ಅಪ್ ಮಾಡಿ ಎಲ್ಲಾರನ್ನೂ ರೆಡಿ ಮಾಡಿ ಕೊನೆಗೆ ನಾನು ಫೈನಲ್ ಅಲ್ಲಿ ನಂದು ಯಾವಾಗ್ಲೂ ಹಿಂಗೆ ಎಲ್ಲಾ ಕೆಲಸ ಮಾಡಿ ನಾನು ಕೊನೆಯಲ್ಲಿ ರೆಡಿ ಆಗ್ಬೇಕು. ಆಕ್ಚುಲಿ ಸುನಿಮಾ ಮೀಸೆ ತೆಗ್ದಿರೋದ್ರಿಂದ ವಿಚಿತ್ರವಾಗಿ ಕಾಣ್ತಿದ್ದಾರೆ. ಅವ್ರು ಆಕ್ಚುಲಿ ಸುನಿಮಾ ಮೀಸೆನೆ ಬಿಡ್ತಿರ್ಲಿಲ್ಲ. ಬಟ್ ನಮ್ ಡ್ಯಾಡಿ ನಮ್ಮ ಮಮ್ಮಿ ಹೇಳೋರು ಬಿಡಕ್ಕೆ ಹೇಳೋ ಅಂತ ಬಿಟ್ಟಿರ್ಲಿಲ್ಲ. ಕೊನೆಗೂ ಬಿಟ್ಟಿರ್ಲಿಲ್ಲ. ನೋಡಿ ಈಗ ಅಂಗಡಿ ಹತ್ರ ಬಂದ್ವಿ. ಇದು ಬೆಳಿಗ್ಗೆ ಹೊತ್ತು ಬೆಳಗಿನ ಜಾವ ನಡೀತಾ ಇರುವಂಥ ಪೂಜೆ. ಈಗ ಆಲ್ರೆಡಿ ಲಕ್ಷ್ಮೀ ಪೂಜೆ ಆಯಿತು, ಸತ್ಯನಾರಾಯಣ ಪೂಜೆ ಆಯಿತು, ಎಲ್ಲ ಪೂಜೆ ಆಗಿದೆ. ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಮತ್ತು
ಇದು ನಮ್ಮ ತಾಯಿ ಹೋಲ್ಸೇಲಾಗಿ ಎಲ್ಲರೂ ಬ್ಲೂ ತೊಗೊಂಡಿದ್ದೀವಿ ಸ್ಯಾರಿನ, ಬ್ಲೂ ಪಿಂಕ್ ಕಾಂಬಿನೇಷನ್ ಅಥವಾ ಗ್ರೀನ್ ಕಾಂಬಿನೇಷನ್. ಇವರು ನಮ್ಮ ಅತ್ತಿಗೆ ಮಗಳು ಅಂದರೆ ಕೊನೆ ಅತ್ತಿಗೆ, ಇವ್ರು ಬಂದು ದೊಡ್ಡ ಅತ್ತಿಗೆ. ಸೊ ನೋಡಿದ್ರಿ ಅಲ್ವಾ, ಇದು ನನ್ನ ಫೈನಲ್ ಲುಕ್ಕು. ಇದ್ರ ಮೇಕಪ್ ಲುಕ್ನ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಟ್ಯುಟೋರಿಯಲ್ದು, ನೋಡ್ಕೋಬಹುದು. ಇವತ್ತು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.